ಬಾಕ್ಸ್ ಒಂದು ಮನೇಲಿ ಇದ್ದಂಗೆ, ಡಾಕ್ಟರ್ ಇದ್ದಂಗೆ. ಒಬ್ರು ನಮಗೆ ಧೈರ್ಯ ಅಂದ್ರೆ ಎಲ್ಲಿ ಜರ್ನಿ ಮಾಡ್ಲಿ, ಎಲ್ಲೇ ಹೋಗ್ಲಿ, ಬ್ಯಾಗಲ್ಲಿ ನನ್ ಪೇಸ್ಟ್ ಇಟ್ರೆ ನನಗೆ 101% ಧೈರ್ಯ. ನನ್ಗೆ ಏನೇ ಆದ್ರೂ ನನಗೆ ಒಂಥರ ಕಾನ್ಫಿಡೆನ್ಸ್ ಇದರಿಂದ ಸರಿ ಹೋಗುತ್ತೆ ಅಂತ ಹೇಳಿ ತುಂಬಾ ಸರಿ ಜರ್ನಿ ಮಾಡ್ದಾಗಿ ತಗೊಂಡೋಗಿದ್ದೀನಿ. ಮತ್ತೆ ತುಂಬಾ ಜನಕ್ಕೆ ಕೆಮ್ಮು, ನೆಗಡಿ, ಸಡನ್ ಇನ್ಫೆಕ್ಷನ್ ಇದರಲ್ಲಿ ಅದ್ರಲ್ಲೂ ಅದು ಕೂಡ ಸರಿ ಹೋಗಿದೆ. ನನಗೆ ಪ್ರಾಕ್ಟಿಕಲಿ ನಾನ್ ಯೂಸ್ ಮಾಡಿರೋದ್ರಲ್ಲಿ 101% ಇದು ನಂಬರ್ 1 ಮ್ಯಾಜಿಕ್ ಟ್ಯೂಬ್. ಓಕೆ ಥ್ಯಾಂಕ್ ಯು ಸರಸ್ವತಿ ಅವರೇ. ತುಂಬಾ ಚೆನ್ನಾಗಿ ನೀವು ಇದನ್ನ ತಿಳ್ಕೊಂಡಿದ್ದೀರಿ, ತುಂಬಾ ಜನರಿಗೆ ಕೊಟ್ಟಿದ್ದೀರಿ. ರಿಯಲಿ ಗ್ರೇಟ್. ನಾನು ಹೇಳುದು ಯಾರೆಲ್ಲ ನಿಮ್ಗೆ ಫಸ್ಟ್ ಸಿಗ್ತಾರೆ, ಸೊ ಅವರಿಗೆ ನೀವು ಟೂತ್ ಪೇಸ್ಟ್ ಬಗ್ಗೆ ಮಾತಾಡಿ. ಯಾಕಂದ್ರೆ ಇವತ್ತು ನಾನು ಕೆಲವು ಇನ್ಫಾರ್ಮೇಶನ್ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಪ್ರಾಬ್ಲಮ್ ಅಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ಅವರಿಗೆ. ಸೊ ಜಸ್ಟ್ ನಿಮ್ಮ ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿ ರೆಕಾರ್ಡ್ ಇದ್ರೆ ಇವತ್ತು ನಮ್ಗೆ ಅನಿಲ್ ಅವ್ರು ಕಳಿಸ್ತಾರೆ, ನೀವು ಯೂಸ್ ಮಾಡಿ ಅದನ್ನ ನೋಡಿ. ಸೊ ಅಷ್ಟು ನಿಮ್ಗೆ ಬೆನಿಫಿಟ್ ಇದರಲ್ಲಿ ಸಿಗ್ತದೆ. ನೆಕ್ಸ್ಟ್ ವಿಲ್ ಗೋ ಟು ದ ಅನಂತ್ ಶೆಟ್ಟಿ ಅವರಿಗೆ ಓಪನ್ ಮಾಡಿ. ಅನಂತ್ ಶೆಟ್ಟಿ ಅವರಿಗೆ ಓಪನ್ ಮಾಡಿ. ಥ್ಯಾಂಕ್ ಯು ಸರಸ್ವತಿ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ ಅನಂತ್ ಅವರೇ, ಹೇಳಿ. ಎಲ್ಲಾದ್ರು ಮಾಹಿತಿ ಇತ್ತು, ಎಲ್ಲ ಉಪಯೋಗಿಸ್ತೇವೆ, ಆದ್ರೆ ಇಷ್ಟು ಡೀಟೇಲ್ ಆಗಿ ಯಾರು ನಾವು ಕೇಳಲಿಲ್ಲಾಗಿತ್ತು. ಈಗ ಅದ್ರಲ್ಲಿ ಪೆಸ್ಟಿಸೈಡ್ ಇರೋದು, ಈಗ ಬೇರೆ ಬೇರೆ ಕೆಮಿಕಲ್ಸ್ ಇರೋದು ಅಷ್ಟೇ ಡೀಟೇಲ್ ಹೇಳ್ತಾ ಇರ್ಲಿಲ್ಲ. ಇವತ್ತು ಭಾರಿ ಡೀಟೇಲ್ ಆಗಿ ಹೇಳಿದ್ರೆ ಯಾವ ಪೇಸ್ಟ್ ನೋಡಿದವನು ಇನ್ ಮುಂದೆ ಬೇರೆ ಪೇಸ್ಟ್ ಮುಟ್ಟೋದಿಲ್ಲ, ಇಷ್ಟು ಮಾತ್ರ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಲೀಡರ್ಸ್ ಇದ್ದೀರಿ. ನೀವೀಗ ಫಸ್ಟ್ ನೀವೀಗ ತಿಳ್ಕೊಬೇಕು. ಫಸ್ಟ್ ನೀವು ತಿಳ್ಕೊಂಡಿದ್ರಲ್ಲ, ಅದನ್ನೇ ನೀವು ಜನರಿಗೆ ಈಗ ತಿಳಿಸ್ಬಿಡಿ. ನೀವು ಬರೀ ಟೂತ್ ಪೇಸ್ಟ್ ಅಲ್ಲಿ ನಾನು ಹೇಳಿದಿಲ್ಲ, ಕೋಟ್ಯಾಧೀಶ್ವರ ಆಗ್ಬಹುದು. ಟೂತ್ ಪೇಸ್ಟ್ ಅಲ್ಲೇ ಕೋಟ್ಯಾಧೀಶ್ವರ ಆಗ್ಬಹುದು. ಆಲ್ ದ ಬೆಸ್ಟ್ ಅನಂತ್ ಶೆಟ್ಟಿ ಅವರೇ. ತುಂಬಾ ಈ ತಿಂಗಳಲ್ಲಿ ನೀವು ಟೂತ್ ಪೇಸ್ಟ್ 100ಕ್ಕೆ ಟಾರ್ಗೆಟ್ ಇಡಿ. ಓಕೆ, ಶಿವರಾಮ್ ಕುರ್ಸೆ ಅವರೇ ಮಾತಾಡಿ. ಕುರ್ಸೆ ಅವರೇ, ಗುಡ್ ಮಾರ್ನಿಂಗ್. ನಮಸ್ಕಾರ. ಗುಡ್ ಮಾರ್ನಿಂಗ್. ಹೇಳಿ ಕುರ್ಸೆ ಅವರೇ, ಹೇಳಿ. Actually, I am on the way from Karnataka, Goa to Maharashtra. ಇದ್ರ ಸಲುವಾಗಿ ಹೋಗ್ತಾ ಇದ್ದೇನೆ. ಡಿಎಕ್ಷನ್ ನನಗೆ ಟೇಸ್ಟ್ ಬಗ್ಗೆ ಹೇಳೋದಿದ್ರೆ ಸರ್, ನಾನು ಒಂದು ದಿವಸ ಬೇಕಾದ್ರೂ ಮಾತಾಡ್ತೇನೆ. ಯಾಕೆಂದ್ರೆ ನನಗೆ ಫುಲ್ 100ಕ್ಕೆ 101% ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ನಾನು ಯಾರಿಗೂ ಬೇಕಾದ್ರೆ ವಾಪಸ್ ಕೊಡಿ ನಿಂಗೆ ಆಗದೆ ಇದ್ರೆ ಅಂತ. ನೋಡಿ, ಲಾಸ್ಟ್ ತಿಂಗಳ 3 ಕಾರ್ಟೂನ್ ನಾನು ಕೊಟ್ಟಿದ್ದೇನೆ. ನಮ್ ಡೌನ್ ಲೈನ್ ಮತ್ತೆ ನಾನು ಸೇಲ್ ಡೈರೆಕ್ಟ್ ಕೊಟ್ಟಿರೋದು 3 ಕಾರ್ಟೂನ್. ಮತ್ತೆ ಮೆಂಬರ್ ಆಫ್ 3 ಕಾರ್ಟೂನ್ ಅಂದ್ರೆ ಎಷ್ಟಾಗ್ತದೆ? ಕಾರ್ಟೂನ್ ಅಂದ್ರೆ ಜನರಿಗೆ ಗೊತ್ತಾಗುದಿಲ್ಲ. 40 into 3 120 ಪೇಸ್ಟ್. ನೋಡಿ, ಜೋರಾಗಿ ಕ್ಲಾಪ್. ಇಂತವ್ರು 10 ಹೇಳಿ. ಒಬ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರ ಹುಡುಗ ಬಂದು ಬೆಳಿಗ್ಗೆ, ನೀವು ನಂಬ್ತೀರೋ ಇಲ್ಲ, ಐ ವಾಸ್ ಇನ್ ಗೋವಾ ಆನ್ ದಟ್ ಡೇ. 5 ಪೇಸ್ಟ್ ಬಟ್ರೆ ನನಗೆ ಕೊಡ್ಬೇಕು ಅಂತ ನಮ್ಮ ಮನೆ ಹತ್ರ ತಗೊಂಡೋದ. ಅವ್ರು ಕೇಳಿದ್ರು, ಇಷ್ಟೆಲ್ಲ ಯಾಕೆ ತಗೊಂಡ್ ಹೋಗ್ತೀರಾ ಅಂತ. ನಮಗೆ ಪೇಸ್ಟ್ ನೋಡದೆ ನಾವ್ ಹೇಳೋದೇ ಇಲ್ಲ. ಪೇಸ್ಟ್ ಇದ್ರೆ ನಮ್ಗೆ ದಿವಸ 3 ಸಲ ನಾವ್ ಇದನ್ನ ಬ್ರಷ್ ಮಾಡ್ತೇವೆ. ಇಷ್ಟು ಚೆನ್ನಾಗಿದೆ, ನಾವು ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ ಆ ದಿವಸದಿಂದ ಅಂತ ಹೇಳಿದ್ರೆ. ಪ್ರತಿಯೊಬ್ರು ಯೂಸ್ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ತೇನೆ ನಾನು. ಥ್ಯಾಂಕ್ ಯು ಶಿವರಾಮ್ ಕುರ್ಸೆ ಅವರೇ. ತುಂಬಾ ಚೆನ್ನಾಗಿ ನೀವು ಮಾರ್ಕೆಟ್ ಸಹ ಮಾಡ್ತಾ 120 ಟೂತ್ ಪೇಸ್ಟ್ ಒಂದು ತಿಂಗಳಿಗೆ ಮೂವ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಗ್ರೇಟ್ ಇದ್ದೀರಿ. ಸೊ ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಿ, ತುಂಬಾ ಕಾನ್ಫಿಡೆನ್ಸ್ ಆಗಿ ಜನರಿಗೆ ಹೇಳ್ತಾ ಇದ್ದೀರಿ. ಆಲ್ ದ ಬೆಸ್ಟ್ ಕುರ್ಸೆ ಅವರೇ. ಓಕೆ, ವಿ ವಿಲ್ ಗೋ ಟು ನೆಕ್ಸ್ಟ್ ಸುಧಾ ಅವ್ರ ಹತ್ರ ಹೋಗೋಣ. ಸುಧಾ ಅವರೇ ಮಾತಾಡಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ಬಿಳಿಗಿ. ಮಹಾಲಿಂಗ್ ಬಿಳಿಗಿ ಅಚೀವರ್ಸ್ ಟೀಮ್ ಅಲ್ಲಿ ಇದ್ದಾರೆ ನೋಡಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ಹೇಳಿ ಬಿಳಿಗಿ ಅವರೇ. ಗುಡ್ ಮಾರ್ನಿಂಗ್ ಬಿಳಿಗಿ ಅವರೇ, ಹೇಳಿ. ಪೇಸ್ಟಿನ ಕುರಿತು ಅದು ಎಂಡೇ ಆಗೋದಿಲ್ಲ ಸರ್, ಆ ರೀತಿ ಸಾಕಷ್ಟು ಮಾಹಿತಿ ಇದಾವ. ಇವತ್ತು ನಾವು ಸುಮಾರು 35 ಟೈಪ್ ನಾವು ಉಪಯೋಗ ಆಗತ್ತೆ ಅಂತಕೊಂಡು ಮಾತ್ರ ನಾವು ಜನರಿಗೆ ಹೇಳ್ತಿದೀವಿ ಅಷ್ಟೇ. ಎಲ್ಲಾ ಟೆಸ್ಟಿಮೋನಿಯಲ್ಸ್ ಸಾಕಷ್ಟು ಇದಾವೆ. ಇವತ್ತು ಅದಕ್ಕಿಂತ ಇನ್ನೂ ಮಿಗಿಲಾಗಿ ಸಾಕಷ್ಟು ಉಪಯೋಗ ಯಾವ ರೀತಿ ಆಗುತ್ತೆ ಅಂತ ಅನ್ನೋದನ್ನ ಬಹಳ ಉತ್ತಮ ಸ್ಲೈಡ್ಗಳೊಂದಿಗೆ ನಮಗೆ ಮಾಹಿತಿ ಕೊಟ್ರಿ ಸರ್. ಹಾಗೆ ಒಂದು ಪೇಸ್ಟಿನ ಒಂದು ಹೊಸ ಟೆಸ್ಟಿಮೋನಿಯಲ್ ಸರ್, ನಾನು ಅವ್ರಿಗೆ ಕಸ್ಟಮರಿಗೆ ಕೊಟ್ಟಾಗ ಯಾವ ರೀತಿ ಎಲ್ಲ ಬಳಕೆ ಆಗ್ತದೆ ಅಂತಕೊಂಡು ನಾನು ಹೇಳಿಕೊಟ್ಟಿದ್ದೇನೆ. ಅವ್ರು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಸರ್. ಜಸ್ಟ್ ರೀಸೆಂಟ್ಲಿ ಒಂದು 3 months ದಿಂದ ಅದನ್ನ ಉಪಯೋಗಿಸಿ ಅವ್ರಿಗೆ ಒಂದು ಹನಿ ಮೇಲೆ ಗಂಟು ವಾಳ ಬೆಳೀತಾ ಇತ್ತು ಸರ್. ಅದು ಆಗ್ತಾ ಇತ್ತು. ನಾನು ಕುರುಕೆಲ್ಲ ಹಚ್ಚಿದ್ರೆ, ಗಂಟಾದಲ್ಲಿ ಹಚ್ಚಿದ್ರೆ ಎಲ್ಲ ನಿವಾರಣೆ ಆಗ್ತಂತ ಅಂತ ಹೇಳಿದಲ್ರಿ. ಅವ್ರ ವಾಳಕ್ಕ ಡಾಕ್ಟರ್ ಹತ್ರ ತೋರಿಸಿದಾಗ ಆಪರೇಷನ್ ಮಾಡಿ ತೆಗಿಬೇಕು, ಇಲ್ಲಾಂದ್ರೆ ಬೆಳೀತದ ಅಂತ ಹೇಳಿದ್ರಂತ್ರಿ ಅವ್ರಿಗೆ. ಒಬ್ಬರ ಲೇಡಿ ಇಲ್ಲೇ ನಮ್ಮ ಪಕ್ಕದ ಬನಟ್ಟಿಯಲ್ಲಿ.
ಅವ್ರು ಡೈಲಿ ಅಪ್ಲೈ ಮಾಡ್ಕೊಂಡ ವಾಳನ್ನ ಕಂಪ್ಲೀಟ್ ನಿವಾರಣೆ ಮಾಡ್ಕೊಂಡ ಪ್ಲೇನ್ ಆಗಿದೆ ಅವ್ರ ಹಣೆ ಸರ್. ಓ ಗುಡ್ ಗುಡ್, ಜೋರಾಗಿ ಕ್ಲಾಪ್ಸ್ ಕೊಡ್ಬೇಕು ನೋಡಿ. ಇಂತ ಮಿರಾಕಲ್ ಟೆಸ್ಟಿಮೋನಿಯಲ್ ಬಿಳಿಗಿ ಅವ್ರು ಕೊಟ್ಟಿದ್ದಾರೆ, ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಾವು ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀವಿ, ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಅದು ವರ್ಕ್ ಆಗ್ತದಂತ. ಸೊ ಇದು ಒಂದು ಉದಾಹರಣೆ. ಥ್ಯಾಂಕ್ ಯು ವೆರಿ ಮಚ್ ಬಿಳಿಗಿ ಅವರೇ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ. ಇದು ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್. ಓಕೆ, ಹೇಳಿ. ಓಕೆ, ಕೀರ್ತಿ ಅವರೇ ಓಪನ್ ಮಾಡಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ DXN ಫ್ಯಾಮಿಲಿ. ಗುಡ್ ಮಾರ್ನಿಂಗ್ ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್ ಹೇಳಿ. ನಾನ್ ಪರ್ಸನಲಿ ಹೇಳ್ಬೇಕಂದ್ರೆ ನಾನು ಡ್ಯಾಂಡ್ರಫ್ ಯೂಸ್ ಮಾಡ್ಕೊಂಡಿದೀನಿ. ಜೊತೆಗೆ ನನ್ ಮಗಳಿಗೆ ರೀಸೆಂಟ್ ಅವಳಿಗೆ ಬಾಯಲ್ಲೆಲ್ಲ ಗುಳ್ಳೆ ತರ ಆಗಿ ತುಂಬಾ ನೋವಾಗಿತ್ತು, ಮಾತಾಡಕ್ ಬರ್ತಿರ್ಲಿಲ್ಲ. ಸೊ 3 times ಅವ್ರು 1 day ಅಪ್ಲೈ ಮಾಡಿದ್ಲು, ಕ್ಲಿಯರ್ ಆಗಿಬಿಡ್ತು ಸರ್. ನೆಕ್ಸ್ಟ್ ಡೇ ಅವ್ರು ಕ್ಲಿಯರ್ ಆಗಿ ಮಾತಾಡಕತ್ಲು. ಓಕೆ, ವೆರಿ ಗುಡ್ ಕೀರ್ತಿ ಅವರೇ. ನೀವು ಡ್ಯಾಂಡ್ರಫ್ ಹೇಗೆ ಅಪ್ಲೈ ಮಾಡಿದ್ರಿ ಜನರಿಗೆ ಹೇಳ್ಬೋದಾ? ಡ್ಯಾಂಡ್ರಫ್ ಸರ್ ನಾನು 1 ಸ್ಪೂನ್ ಪೇಸ್ಟ್ ತಗೊಂಡಿದೀನಿ. 1 ಸ್ಪೂನ್ ಅಲ್ಲಿ ಒಂದು 4-5 ಸ್ಪೂನ್ ವಾಟರ್ ಮಿಕ್ಸ್ ಮಾಡ್ಬಿಟ್ಟು ಲಿಕ್ವಿಡ್ ಮಾಡಿ ಅಪ್ಲೈ ಮಾಡ್ಕೊಂಡಿದೀನಿ. ನಂಗೆ ಫುಲ್ ಕ್ಲಿಯರ್ ಆಗಿದೆ ಸರ್ ಡ್ಯಾಂಡ್ರಫ್ಸ್ ಕೂಡ. ಮತ್ತೆ ನನ್ಗೆ ಇನ್ನೊಂದ್ ಹೇಳ್ಬೇಕಂದ್ರೆ ನನ್ ಫೇಸ್ ಮೇಲೆ ಮಾರ್ಕ್ಗಳಿದ್ವು, ಮತ್ತೆ ಪಿಗ್ಮೆಂಟೇಶನ್ ತರ ನನ್ ಫೇಸ್ ಫುಲ್ ಆಗ್ತಾ ಇತ್ತದು. ಬಟ್ ಈಗ ಕ್ಲಿಯರ್ ಆಗಿದೆ ನಂಗೆಲ್ಲ. ವೆರಿ ಗುಡ್ ಕೀರ್ತಿ ಅವರ ಹೇಳಿದ್ದು ಹೇಳಿ. ಯಾರ್ಗೆ ಹೇಳಿದ್ದು ಕೂಡ ಅವ್ರು ಅದನ್ನೇ ನನ್ನೇ ಮೇನ್ ಅಂದ್ರೆ ನಾನೇ ತೋರ್ಸ್ಬಿಟ್ಟು ನಾನು ನನ್ನೇ ಡೆಮೋನ್ಸ್ಟ್ರೇಷನ್ ಆಗಿ ತೋರಿಸಿದ್ದೀನಿ ಅವ್ರಿಗೆ ಎಲ್ಲರಿಗೂ ಕೂಡ. ಓಕೆ, ನೀವೇ ಒಂದು ದೊಡ್ಡ ಟೆಸ್ಟಿಮೋನಿಯಲ್ ಇದ್ದೀರಿ. ಸೊ ಕೀರ್ತಿ ಅವರ ಹತ್ರ ನೀವು ಬೇಕಾದಷ್ಟು ಕಲ್ತ್ಕೋಬಹುದು ನೋಡಿ. ಟೂತ್ ಪೇಸ್ಟ್ ಬಗ್ಗೆ ಮಾಸ್ಟರ್ ಇದ್ದಾರೆ, ತುಂಬಾ ಚೆನ್ನಾಗಿ ಅವರು ಎಕ್ಸಿಬಿಟ್ ಮಾಡಿದ್ದಾರೆ. ರಿಯಲಿ ಗ್ರೇಟ್. ಈ ತಿಂಗಳಲ್ಲಿ ಒಂದು 100 ಟೂತ್ ಪೇಸ್ಟ್ ಗೆ ಟಾರ್ಗೆಟ್ ಇಡಿ ಮೇಡಮ್. ಆಲ್ ದ ಬೆಸ್ಟ್. 100 ಜನರಿಗೆ ಹೆಲ್ಪ್ ಮಾಡಿದಾಗ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಸುಧಾ ಅವ್ರು ನೋಡಿ ಸಿಗ್ತಾರ ನೋಡಿ, ಅವರಿಗೆ ಅನ್ಮ್ಯೂಟ್ ಆಗ್ತಾ ಇಲ್ವಾ ಏನೋ, ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು. ಇನ್ನು ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಬಹುದು, ಓಪನ್ ಮಾಡಿ ಕೊಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಸರ್ ನನಗೆ ಯಾವ್ದು ಬಟನ್ ಒತ್ತಬೇಕಂತ ಗೊತ್ತಾಗ್ಲಿಲ್ಲ. ಓಕೆ, ನೋ ಪ್ರಾಬ್ಲಮ್. ಓಕೆ, ಹೇಳಿ. ನನ್ನ ಹಲ್ಲು ತುಂಬಾ ಕ್ಲೀನ್ ಆಗಿದೆ ಸರ್. ಇಲ್ಲೇ ಡೆಂಟಲ್ ಕಾಲೇಜ್ ಒಂದು 3-4 ಕಿಲೋಮೀಟರ್ ಅಷ್ಟೇ ಇದೆ ಸರ್ ನಮ್ಮ ಮನೆಯಿಂದ. ಅಲ್ಲಿಗೆ ಹೋಗಕ್ ನಮ್ಗ ಆಗ್ತಿರ್ಲಿಲ್ಲ ಸರ್. ಪದೇ ಅವ್ರು ಬಾ ಅನ್ನೋದು, ಕ್ಲೀನ್ ಮಾಡಕ್ ಹೋಗಕ್ ಆಗ್ತಿರ್ಲಿಲ್ಲ ಸರ್. ಓಕೆ, ನಾವ್ ಒಂದು ಟೂತ್ ಪೇಸ್ಟ್ ಅಥವಾ 2 ಆಗಿದೆ ನೋಡ್ರಿ, ಮೋಸ್ಟ್ಲಿ ಖಾಲಿ ಆಗಿದೆ. ಅಂತದ್ರಲ್ಲಿ ಅದು 80% 90% ನನ್ನ ಹಲ್ಲೆಲ್ಲ ಕ್ಲೀನ್ ಆಗಿದೆ ಸರ್. ವೆರಿ ಗುಡ್ ನೋಡಿ, ನೀವು ಹತ್ರದಲ್ಲಿ ಹಾಸ್ಪಿಟಲ್ ಇದ್ರು ಸಹ ನೋಡಿ, ನೀವು ಹೋಗದೆ ನಮ್ಮ ಸರ್ ಹಾಸ್ಪಿಟಲ್ ಡೆಂಟಲ್ ಕಾಲೇಜ್ SDM ಅದು. ಅವ್ರು ನಮ್ಗ ಒಂದ್ 20 ರೂಪಾಯಿದಲ್ಲಿ ಕ್ಲೀನ್ ಮಾಡ್ತಾರೆ. ಪದೇ ಅಡ್ಡಾಡಿಸ್ತಾರೆ ಸರ್. ಆವಾಗ ಬರ್ರಿ ಇವಾಗ ಬರ್ರಿ, ಆ ಟೆಸ್ಟ್ ಮಾಡಿ ಅಂತ. ನಾವು ಇಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ ಸರ್. ನಮ್ ತವ್ರ ಮನೆಯಲ್ಲಿ ಅಂತೂ ಎಲ್ಲರ ಹಲ್ಲು ಕೆಂಪಂದ್ರೆ ಕೆಂಪು, ತಂಬಾಕು ತಿಂದು ಸರ್. ನೀವೀಗ ನಿಮ್ಗೆ ಒಂದು ಚಾನ್ಸ್ ಆಯ್ತು, ಎಲ್ಲ ಅವರಿಗೂ ಕೊಡಿ, ನೀವು ಇದನ್ನ ಯೂಸ್ ಮಾಡಿ ಅಂತ ಅವ್ರಿಗೆ ಹೇಳಿ. ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್. ಪೇಸ್ಟ್ ಫಸ್ಟ್ ಅವ್ರಿಗೆ ಕೊಟ್ಟಿದ್ದೀನಿ. ತವ್ರ ಮನೆಗೆನೆ ಎಲ್ಲ ಫ್ರೀ ಆಗಿ ಕೊಟ್ಟಿದ್ದೀನಿ ಸರ್. ಗಿಫ್ಟ್ ತವ್ರ ಮನೆಗೆ ಅಲ್ಲ, ಗಿಫ್ಟ್ ಕೊಟ್ರ ತವ್ರ ಮನೆಗೆ. ಓಕೆ, ಮತ್ತೆ ಅವರಿಗೆ ಈಗ ಗಿಫ್ಟ್ ಕೊಟ್ಟ ನಂತರ ಹೇಳಿ, ಯಾಕಂತ ಹೇಳಿದ್ರೆ ಅವರಿಗೂ ತುಂಬಾ ಜನ ಪರಿಚಯ ಇದ್ದಾರೆ. ಗಿಫ್ಟ್ ಅಂತ ಇಲ್ಲ, ನೀವು ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಅವರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಹೇಳಿ, ಬಾರಿ ಒಳ್ಳೇದಿದೆ ಅಂತ. ಅವರದ್ದು ತವ್ರ ಮನೆಯಿಂದ ಒಂದು 100 ಟೂತ್ ಪೇಸ್ಟ್ ಮೂವ್ಮೆಂಟ್ ಮಾಡ್ಬೋದು ನೀವು. ಹೌದು ಸರ್. ಊರ್ ಫುಲ್ ಅದೇ ಇದೆ ಸರ್, ತಂಬಾಕ್ ತಿನ್ನೋ ಊರ ಇದೆ. ಹೌದಾ? ಯಾವ ಊರದು? ನಾವು ಬರ್ಬೋದಲ್ಲಿ ಟೂತ್ ಪೇಸ್ಟ್ ಕೊಡ್ಲಿಕ್ಕೆ. ಬನ್ನಿ ಸರ್, ಫಸ್ಟ್ ಕ್ಲಾಸ್ ಇತ್ತು. ಕುಂದಗೋಳ ತಾಲೂಕು ಸರ್, ಇಲ್ಲೇ ಹುಬ್ಳಿಯಿಂದ 25 ಕಿಲೋಮೀಟರ್ ಸರ್. ಕುಂದಗೋಳ ಕೇಳಿದ್ದೀನಿ. ಅಲ್ಲಿ ಸ್ವಲ್ಪ ಮೆಣಸೆಲ್ಲ ಜಾಸ್ತಿ ಬೆಳಿತಾರಂತ ಕುಂದಗೋಳಲ್ಲಿ. ಮೆಣಸಿನ್ಕಾಯಿ ತುಂಬಾ ದೊಡ್ಡ ಇದು ರೀ. ಈ ಸಾರಿ ಮಳೆ ಜಾಸ್ತಿ ಆಗಿ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಓಕೆ, ಸರಿ. ನೀವೀಗ ಟೂತ್ ಪೇಸ್ಟ್ ನ ತುಂಬಾ ಮಾರ್ಕೆಟ್ ಮಾಡಿ, ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ನೋಡಿ ಒಂದು IOC ಕೊಟ್ಟು ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿ, ಬರೀ ಟೂತ್ ಪೇಸ್ಟ್ ಅಂಗಡಿ ಇಟ್ಬಿಡಿ ನೋಡಿ, ಒಳ್ಳೆ ಮಾರ್ಕೆಟ್ ಮಾಡಬಹುದು. ಓಕೆ, ಆಲ್ ದ ಬೆಸ್ಟ್ ಸುಧಾ ಅವರೇ, ಆಲ್ ದ ಬೆಸ್ಟ್. ಓಕೆ. ಸೊ ಇನ್ಯಾರಾದ್ರೂ ಮಾತಾಡೋರಿದ್ರೆ ಟೂತ್ ಪೇಸ್ಟ್ ಬಗ್ಗೆ ಮಾತಾಡ್ಬೋದು, ಅಥವಾ ನಿಮ್ಗೆ ಕೇಳ್ಲಿಕ್ಕಿದ್ರೆ ಕೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಅದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರು ಸಹ ನೀವು ಕೇಳ್ಬಹುದು. ಮಾತಾಡಿ ಯಾರಾದ್ರೂ ಇದ್ರೆ. ಸೊ ಏನಾದ್ರೂ ಡೌಟ್, ತುಂಬಾ ಇವತ್ತು ಇನ್ಫಾರ್ಮೇಶನ್, ಡಿಫರೆಂಟ್ ಟೈಪ್ಸ್ ಇನ್ಫಾರ್ಮೇಶನ್ ಸಹ ನಿಮ್ಗೆ ನಾವು ಕೊಟ್ಟಿದೀವಿ. ಸೊ ಅದ್ರ ಬಗ್ಗೆನೂ ನೀವು ನಮ್ಗೆ ಕೇಳ್ಬಹುದು, ಏನಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಬಿಳ್ಗಿ ಅವರು ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಬಿಳ್ಗಿ ಅವರೇ, ಹೇಳಿ.
ಇಲ್ಲ ಸರ್, ಇವತ್ತಿಂದ ನಮ್ಮದ ಒಂದು ಅಚೀವರ್ಸ್ ಟೀಮ್ ದಿಂದ ಒಂದು 100ನೇ ದಿವಸದ ಕಾರ್ಯಕ್ರಮ ಇವತ್ತಿದೆ ಸರ್. ಅದನ್ನ ಮಾಹಿತಿ ಎಲ್ಲರಿಗೂ ಈ ಮೂಲಕ ಆಹ್ವಾನಿಸ್ತೇನೆ ಸರ್ ನಾನು. ಓಕೆ, ವೆರಿ ಗುಡ್ ಬೆಳಗಿ ಅವರೇ. ನೋಡಿ, ಬೆಳಗಿ ಅವರು ಆನ್ಲೈನ್ ಮೀಟಿಂಗ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ. 100ನೇ ದಿನ, ಈ ದಿನ 100ನೇ ದಿನ ಇದೆ. ಪ್ರತಿಯೊಬ್ಬರು ಎಷ್ಟು ಗಂಟೆಗೆ ಟೈಮ್ ಎಲ್ಲ ಹೇಳ್ಬೋದಾ ಅವರಿಗೆ? ಸಾಯಂಕಾಲ 8 ಗಂಟೆಗೆ ಇದೆ ರೀ ಸರ್. ಇವತ್ತ ನಮಗೆ ಶೆಟ್ಟಿ ಸರ್ ಹಾಗೂ ವಿಜಯ್ ಕುಮಾರ್ ಸರ್ ಆಗಮಿಸ್ಲಿದ್ದಾರೆ. ವಿಶೇಷ ಇನ್ಫಾರ್ಮೇಶನ್ ನಾವು ಡಿಎಕ್ಷನ್ ಇಂದ ಏನೆಲ್ಲ ನಾವು ಆರೋಗ್ಯ, ಭಾಗ್ಯ, ನೆಮ್ಮದಿ ಯಾವ ರೀತಿ ಪಡ್ಕೋಬೇಕು, ನಾವು ಡಿಎಕ್ಷನ್ ಸಪೋರ್ಟ್ ಯಾವ ರೀತಿ ಬಿಸ್ನೆಸ್ ಮಾಡ್ಬೇಕನ್ನೋದನ್ನ ಕುರಿತು ಸವಿಸ್ತಾರವಾಗಿ ಮಾಹಿತಿ ಕೊಡ್ಲಿಕ್ಕೆ ನಮ್ಮೆಲ್ಲರ ಗ್ರೇಟ್ ಅಪ್ಲೈನ್ ಆದಂತ ಕರ್ನಾಟಕದ ಪ್ರಥಮ ಕ್ರೌನ್ ಅಂಬಾಸಿಡರ್, ಕ್ರೌನ್ ಡೈಮಂಡ್ ಶೀಘ್ರದೊಳಗೆ ಅಂಬಾಸಿಡರ್ ಆಗಲಿ ಅಂತ ತಿಳ್ಕೊಂಡು ಹೇಳ್ತಾ, ಕ್ರೌನ್ ಡೈಮಂಡ್ ಅವರು ನಮಗ ಕಾರ್ಯಕ್ರಮಗ ಆಗಮಿಸ್ತಾ ಇದ್ದಾರೆ. ಹಾಗೇನೆ ವಿಜಯ್ ಕುಮಾರ್ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ಡಿಎಕ್ಷನ್ ಕುಟುಂಬದ ಸ್ನೇಹಿತರಲ್ಲಿ ಈ ಮೂಲಕ ನಾನು ಆಹ್ವಾನಿಸ್ತೇನೆ. 8 ಗಂಟೆಗೆ ಸಾಯಂಕಾಲ 8 ಗಂಟೆಗೆ ಈ ಕಾರ್ಯಕ್ರಮ ನಡೀತಿದೆ. ಎಲ್ಲರೂ ಬಂದು ಅದರ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಬಹುದು ಅಂತ ತಿಳ್ಕೊಂಡ ಈ ಮೂಲಕ ಆಹ್ವಾನಿಸ್ತೇನೆ ಸರ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಓಕೆ, ನೋಡಿ, ಇವತ್ತು ಬೆಳಿಗ್ಗೆ ಅವ್ರದ್ದು 100ನೇ ದಿವಸ ಪ್ರೋಗ್ರಾಮ್. ಸೊ ಆಲ್ರೆಡಿ ನಾವೀಗ 313 ದಿನಕ್ಕೆ ಬಂದ್ಬಿಟ್ಟಿದೀವಿ. ಅವರು 100ನೇ ದಿನದಲ್ಲಿ ಅಂತ ಹೇಳಿದ್ರೆ ಅವರು 100% ಡೂಪ್ಲಿಕೇಟ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಈ ಬಿಸ್ನೆಸ್ ಡೂಪ್ಲಿಕೇಟ್ ಬಿಸ್ನೆಸ್. ಈಗ ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಅವರು 200 ದಿನಕ್ಕೆ ಹೋಗ್ತಾರೆ. ಹಾಗೆ ಅವರು ಸಹ 300 ದಿನ, 1 ವರ್ಷನೂ ಕಂಪ್ಲೀಟ್ ಮಾಡ್ತಾರೆ. ಸೊ ಎಷ್ಟು ಜನ ಇದನ್ನ ಇನಿಷಿಯೇಟ್ ತಗೊಂಡ್ ಮಾಡ್ತಾ ಇದೀರಿ ನನಗೆ ಗೊತ್ತಿಲ್ಲ, ಬಟ್ ನೀವು ಮಾಡೋದು ಒಳ್ಳೇದು. ನಿಮ್ಮ ಟೀಮಿಗೆ ನೀವು ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಆನ್ಲೈನ್ ಮೀಟಿಂಗ್ ತುಂಬಾ ಈಸಿಯೆಸ್ಟ್ ಮೆಥಡ್. ನಾನು ನಿಮ್ಗೆ ಇವತ್ತು ನಿಮ್ಗೆ ಇನ್ನು ವಿಡಿಯೋ ಎಲ್ಲ ಪ್ರತಿದಿನ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ, ಯಾರಿಗಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗ್ಬಿಡಿ, DXN ಹಾರ್ಟ್ ಪ್ರಾಬ್ಲಮ್. ನೀವು DXN ಅಂತ ಹಾರ್ಟ್ ಪ್ರಾಬ್ಲಮ್ ಹಾಕಿದ್ರೆ ಅದರ ಇನ್ಫಾರ್ಮೇಶನ್ ಬರ್ತದೆ. DXN ಹಾಕಿ ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಅಥವಾ ಗ್ಯಾನೋಡರ್ಮ ಹಾಕ್ಬಿಟ್ಟು ನೀವು ಸೋರಿಯಾಸಿಸ್ ಪ್ರಾಬ್ಲಮ್ ಅಂದ್ರೆ ಸೋರಿಯಾಸಿಸ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಯಾವ ಪ್ರಾಬ್ಲಮ್ ಇದೆ ಅವರಿಗೆ ವಿಡಿಯೋನ ಕಳಿಸ್ಬಿಡಿ, ಲಿಂಕ್ ಅನ್ನ ಕಳಿಸ್ಬಿಡಿ. ಸೊ ಆಟೋಮೆಟಿಕ್ ಅದನ್ನ ನೋಡ್ಬಿಟ್ಟು ನಿಮ್ಗೆ ಏನೇನ್ ತಗೋಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅವಾಗ ನೀವು ಅದನ್ನ ಅವರಿಗೆ ಆ ಪ್ರಾಡಕ್ಟ್ ಅನ್ನ ಅವರಿಗೆ ಕೊಟ್ರೆ ಆಯ್ತು. ಎಷ್ಟು ಈಸಿಯೆಸ್ಟ್ ಮೆಥಡ್ ನೋಡಿ. ಸೊ ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ನಿಮ್ಗೆ ಕಳಿಸ್ತಾ ಇದೀವಿ. ಪ್ರತಿಯೊಬ್ರು ಅದನ್ನ ಯೂಸ್ ಮಾಡ್ಕೊಂಡು ಬೆನಿಫಿಟ್ ಅನ್ನ ತಗೋಬಹುದು. ಈಗ ವಿ ವಿಲ್ ಗೋ ಟು ದ ರಾಜೇಶ್ವರಿ ಕುರ್ತಕೋಟಿ ಅವ್ರ ಹತ್ರ ಹೋಗೋಣ. ಓಪನ್ ಮಾಡಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಮೇಡಮ್ ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾರಿ ಖುಷಿ ಆಯ್ತು ನಿಮ್ಮನ್ನ ಆನ್ಲೈನ್ ಅಲ್ಲಿ ಸಿಕ್ಕಿದ್ದು. ಹೇಳಿ, ಮಾತಾಡಿ ಮೇಡಮ್. ನಮಸ್ಕಾರ ಸರ್. ಈಗ ಟೂತ್ ಪೇಸ್ಟ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲರಿಗೂ ಅರ್ಥ ಆಗುವಂಗೆ ಹೇಳಿದ್ರಿ. ಎಲ್ಲಾರು ಹೆಂಗ್ ನಾವ್ ಕನ್ವಿನ್ಸ್ ಮಾಡ್ಬೇಕು, ಎಲ್ಲಾ ನಮ್ದು ಪ್ರಾಡಕ್ಟ್ ಅಂತಿದ್ರು ಸರ್. ಒಂದು ಟೂತ್ ಪೇಸ್ಟ್ ಮಾಡಿ ಕೋಟ್ಯಾಧೀಶರು ಆಗ್ಬೋದು ಸರ್ ನಾವೀಗ. ನಾನು ಎಷ್ಟೋ ಜನರಿಗೆ ಸರ್ ಹಲ್ಲು ಬಹಳ ತ್ರಾಸ ಐತಿ, ಅದೈತಿ ಅನ್ನೋದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್. ಆಮೇಲೆ ಒಬ್ರು ಮೊನ್ನೆ ಪೊಲೀಸರು ಡೆಂಟಲ್ ಹೊಂಟಿದ್ರು ಸರ್. ಅವ್ರಿಗೆ ಹೊರಗ ಬಿಡ್ಲಿಲ್ಲ ಸರ್. ನಾನ್ ನಿಂತು ಅವ್ರಿಗೆ ಇದನ್ನ ಸಜೆಷನ್ ಮಾಡಿ ಕೊಟ್ಟ ಬಂದೆ ಸರ್. ನನಗ್ ಬಹಳ ಚೆನ್ನಾಗಿದೆ ಮೇಡಮ್, ನಾ ಎಲ್ಲರಿಗೂ ಇಲ್ಲಿ ಹೇಳ್ತೀನಿ ನೀವು ಪೇಸ್ಟ್ ತಗೊಂಬನ್ನಿ ಅಂತಂದ್ ಅವ್ರಾಗೆ ಫೋನ್ ಮಾಡಿದ್ದಾರೆ ಸರ್. 100% ನಾವು ಗ್ಯಾನೋಜಿ ಪೇಸ್ಟ್ ಬಗ್ಗೆ ಯಾವ್ದು ಏನು ನಮ್ಮ ಮನಸ್ಸಿನೊಳಗೆ ಯಾವ್ದು ಏನು ಒಂದಿಲ್ದ ಸರ್, ಅಭಿಮಾನವಾಗಿ ನಾವು ನಿಂತವ್ರಿಗೆ ಎಲ್ಲರಿಗೂ ತಗೋರಿ, ನೀವು ಒಳ್ಳೆ ಆರೋಗ್ಯ ಪಡ್ಕೋರಿ ಅಂತ ಹೇಳ್ಬೋದು ಸರ್. ನೀವ್ ಇಷ್ಟೊತ್ತನ ನನಗ ಟೂತ್ ಪೇಸ್ಟ್ ಇಂದ ಕೇಳಿ ಸರ್ ಬಹಳ ಹರ್ಟ್ಲಿ ಬಹಳ ಸಂತೋಷ ಆತ್ ಸರ್. ಇಷ್ಟ ನಾ ಹೇಳೋದು. ಓಕೆ 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 ರಾಜೇಶ್ವರಿ ಅವರೇ, ನೀವು ಭಯಂಕರ ಡ್ಯಾರಿಂಗ್ ಇದೆ ಅಂತ ಕಾಣ್ತದೆ. ಯಾಕಂದ್ರೆ ಹಾಸ್ಪಿಟ್ಲ್ ಹತ್ರ ಹೋಗಿ ಅಲ್ಲಿ ಅವರಿಗೆ ನಿಲ್ಸ್ಬಿಟ್ಟು ಟೂತ್ ಪೇಸ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಪಾಸಿಟಿಗೆ ನಾವು ಹ್ಯಾಟ್ಸ್ ಅಪ್ ಮಾಡ್ಬೇಕು. ರಿಯಲಿ ಗ್ರೇಟ್ ಮೇಡಮ್. ನಿಮ್ಮಂತವ್ರು ಇದ್ರೆ ಎಷ್ಟೋ ಜನರನ್ನ ಹಲ್ಲನ್ನ ಉಳಿಸ್ಬೋದು. ಹಲ್ಲಿನ ಪ್ರಾಬ್ಲಮ್ ಇನ್ನ ಹೊರಗೆ ಮಾಡ್ಲಿಕ್ಕೆ ನೀವು ರಿಯಲಿ ಗ್ರೇಟ್. ಜಸ್ಟ್ ಲೈಕ್ ನೀವು ನಿಮ್ಮ ಹತ್ರ ನೀವು ಒಂದು ಡಾಕ್ಟರ್ ಇದ್ದ ಹಾಗೆ. ಯಾಕಂದ್ರೆ ನಿಮ್ಮ ಹತ್ರ ಟೂತ್ ಪೇಸ್ಟ್ ಇದೆ. ಸೊ ಅದೊಂದು ಮನೇಲಿ ಇದ್ರೆ ನಾವು ಡೆಂಟಲ್ ಡಾಕ್ಟರ್ ಇದ್ದ ಹಾಗೆ. ಸೊ ಅದರಿಂದ ನೀವು ಎಷ್ಟೋ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇದರಿಂದ ಆಗ್ತದೆ. ಸೊ ರಿಯಲಿ ಗ್ರೇಟ್ ಕೆಲಸ ಮಾಡ್ತಾ ಇದ್ದೀರಿ. ನೀವು ಸರ್ ಮೈ ಹೋಮ್ ಮೈ ಶಾಪ್ ಓಪನ್ ಮಾಡಿದಿರಿ. ಡೆಫಿನೆಟ್ಲಿ ನೂರಾರು ಜನರಿಗೆ ಬರೀ ಟೂತ್ ಪೇಸ್ಟ್ ಇದೆ ಹೇಳಿ. ನೀವು ಟೂತ್ ಪೇಸ್ಟ್ ಒಂದು 50 ಅಥವಾ 100 ತಗೊಳ್ಳಿ. ಟೂತ್ ಪೇಸ್ಟ್ ಸೋಪ್ 50 ಟೂತ್ ಪೇಸ್ಟ್ 50 ಸೋಪ್ ಓಪನ್ ಮಾಡ್ಲಿಕ್ಕೆ ಹೇಳಿ. ಅವರಿಗೆ ಹೆಲ್ತ್ ಸಿಗ್ತದೆ, ವೆಲ್ತ್ ಸಿಗ್ತದೆ, ಹೆಲ್ತ್ ಸಿಗ್ತದೆ, ಆರೋಗ್ಯವನ್ನು ಸಿಗ್ತದೆ, ಭಾಗ್ಯವನ್ನು ಮಾಡ್ಕೋಬಹುದು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸರಸ್ವತಿ ಅವರೇ ಹೇಳಿ. ಟೈಮ್ ಆಗ್ತಾ ಬಂತು. ಯಾರಾದ್ರೂ ಮಾತಾಡಿದ್ರೆ ಬೇಗ ಮಾತಾಡಿ, ಇಲ್ಲಾಂದ್ರೆ ನಾವು ವೈಂಡ್ ಅಪ್ ಮಾಡ್ತೀವಿ. ಸರಸ್ವತಿ ಅವರೇ ಮಾತಾಡಿ. ಒಂದು ಟೆಸ್ಟಿಮೋನಿಯಲ್ಸ್ ಟೀನೇಜರ್ಸ್ ಗೆ ಹೋಗ್ಬಿಟ್ಟು ಪಿಂಪಲ್ಸ್ ಸಿಕ್ಕಾಪಟ್ಟೆ ಇತ್ತು. ಅವಾಗ ನಾನು ಈ ಪೇಸ್ಟ್ ಕೊಟ್ಟೆ. ತುಂಬಾ ರೆಡ್ಡಿಶ್ ಇತ್ತು ಅವ್ರದ್ದು. ಸಿಕ್ಕಾಪಟ್ಟೆ ಪಿಂಪಲ್, ಮುಖ ಫುಲ್ 2 ಕಡೆ ಚೀಕ್ಸ್ ಅಲ್ಲಿ ಇತ್ತು. ಟೂತ್ ಪೇಸ್ಟ್ ನಾನು ಫಸ್ಟ್ ಇನಿಷಿಯಲ್ ಸ್ಟಾರ್ಟ್ ಮಾಡಿ ಅಂತ ಕೊಟ್ಟೆ.
ಅದನ್ನ ಒಂದು ವಾರದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆ ಫಂಗಸ್ ಎಲ್ಲ ಹೊರಗಡೆ ಇದಾಯ್ತು. ಆಮೇಲೆ ಮತ್ತೆ ನಮ್ದು ಸೋಪು ಕೊಟ್ಟಿದ್ದಾಯ್ತು. ಮತ್ತೆ ಅಷ್ಟು ಡೀಪ್ ಪಿಂಪಲ್ಸ್ ಇದ್ದವ್ರಿಗೆ ನಾವು ಬರೀ ಪೇಸ್ಟ್ ಜೊತೆ RGGL ಕೊಟ್ಟಿದ್ದು. RGGL ಕೊಟ್ಟ ಮೇಲೆ ಅದು ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದೆ, ಒಳಗಡೆಯಿಂದ ನಿಮ್ಗೂ ಕ್ಲೀನ್ ಆಗ್ಬೇಕು, ಜೊತೆಗೆ ಎಕ್ಸ್ಟರ್ನಲ್ ಇಂಟರ್ನಲ್ ಎರಡು ಯೂಸ್ ಮಾಡ್ಬೋದಂತ ಕೊಟ್ಟಿದ್ದೆ. ಅವ್ರಿಗೆ ವಿತಿನ್ 2 months ಅಲ್ಲಿ ಫುಲ್ ಪಿಂಪಲ್ಸ್ ಎಲ್ಲ ಹೋಗಿ, ಮತ್ತೆ ಅವ್ರ ಲಿವರ್ ಅಲ್ಲಿ ಸಿಕ್ಕಾಪಟ್ಟೆ ಟಾಕ್ಸಿನ್ ಇತ್ತು, ಅದು ಕೂಡ ಹೋಯ್ತು. ಅದು ಕ್ಲೀನ್ ಆಗಿ ಅವ್ರ ರಿಪೋರ್ಟ್ ಮತ್ತೆ ಅದೇ ಡಾಕ್ಟರ್ ತೋರಿಸಿದಕ್ಕೆ ಅವರು ಸರ್ಪ್ರೈಸ್ ಆಗ್ಬಿಟ್ಟು ಆ ಡಾಕ್ಟ್ರು ತಗೊಂಡ್ರು ಪೇಸ್ಟ್ ನ. ಓ ನೋಡಿದ್ರ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಹೇಗೆ ಹೆಲ್ಪ್ ಆಗ್ತದೆ ನೋಡಿ. ಸೊ ನೀವು ಒಬ್ರು ಎಲ್ಲಾದ್ರೂ ಈ ತರ ಒಂದು ಟೆಸ್ಟಿಮೋನಿಯಲ್ ಡಾಕ್ಟರ್ಗೆ ಕೊಟ್ರೆ, ಡಾಕ್ಟರ್ ನೂರಾರು ಜನರಿಗೆ ಮತ್ತೆ ಹೇಳ್ತಾರೆ, ಅವ್ರು ಯೂಸ್ ಮಾಡ್ತಾರೆ, ಬೇರೆಯವರಿಗೆ ಹೇಳ್ತಾರೆ. ಯಾಕಂದ್ರೆ ಇಂತ ಒಂದು ಟೂತ್ ಪೇಸ್ಟ್ ಮೆಡಿಕಲ್ ಡೆಂಟಲ್ ಕಾಲೇಜ್ ಅಲ್ಲಿ ಡೆಂಟಲ್ ಡಾಕ್ಟರ್ ಅವರು ನಮ್ಮ ಮನೆಯವರಿಗೆ ಹೋಗಿ ಟೆಸ್ಟ್ ಮಾಡಿಸಿದಾಗ ಒಂದು ಹಲ್ಲು ತುಂಬಾ ಅಳ್ಳಾಡ್ತಾ ಇತ್ತು. ನಾವ್ ಈ ಪೇಸ್ಟ್ ಯೂಸ್ ಮಾಡಿದ್ಮೇಲೆ ಅದೇ ಡಾಕ್ಟರ್ ಹತ್ರ ಹೋಗಿ ತೋರ್ಸಿದ್ವಿ. ಆ ಹಲ್ಲು ಅಳ್ಳಾಡೋದು ನಿಲ್ತು, ಅಂದ್ರೆ ಸ್ಟ್ರಾಂಗ್ ಆಯ್ತು. ಅವಾಗ ಡಾಕ್ಟರ್ ಅಂದ್ರು, ಇದೇನಿದು, ನಾನು ಇನ್ನೊಂದು ವಾರಕ್ಕೆ ನಿಮ್ ಹಲ್ಲು ಕಿತ್ಬೇಕಿತ್ತಲ್ಲ, ಇದು ಯಾವ ಹಲ್ಲು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಗೊತ್ತಾಗಿ ಕನ್ಫ್ಯೂಸ್ ಆಗ್ಬಿಟ್ಟು ಯಾವ್ದು ಏನ್ ಮಾಡಿದ್ರಿ ನೀವು ಮ್ಯಾಜಿಕ್ ಅಂತ ಕೇಳಿದ್ದಾರೆ. ಅವಾಗ ನಾನು ಈ ಪೇಸ್ಟ್ ಕಳ್ಸ್ಕೊಟ್ಟೆ ಅವ್ರ ಹತ್ರ. ಅವರು ಈಗ ರೆಗ್ಯುಲರ್ ಪರ್ಚೇಸ್ ಮಾಡ್ತಾ ಇದಾರೆ. ನೋಡಿದ್ರ, ಸೊ ಬೇಕಾದಷ್ಟು ಆದ್ರೆ ಜನರಿಗೆ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಗ್ಯಾರಂಟಿ ತಗೊಳ್ತಾರೆ. ಈಗ ಡೆಂಟಲ್ ಡಾಕ್ಟರ್ ಅಂತ ಹೇಳಿದ್ರೆ ಅವರು ಬೇರೆ ಬೇರೆ ಅವ್ರಿಗೆ ಗೊತ್ತಿರ್ತದೆ, ವಿಷಯ ಗೊತ್ತಿರ್ತದೆ. ಈ ಪೇಸ್ಟ್ ವಿಷಯ ಗೊತ್ತಿರೋದಿಲ್ಲ, ಯಾಕಂದ್ರೆ ಇದನ್ನ ಯಾರು ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ಹಾಗಾಗಿ ನಿಮ್ಗೆ ಟಿವಿಯಲ್ಲಿ ಬರುದಿಲ್ಲ, ಅದಕ್ಕೋಸ್ಕರ ಅವರಿಗೆ ಅವೇರ್ನೆಸ್ ಇರುವುದಿಲ್ಲ. ಸೊ ನೀವು ಅವರಿಗೆ ಅವೇರ್ನೆಸ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಇದನ್ನ ತಗೊಳ್ತಾರೆ, ಗ್ಯಾರಂಟಿ. ಈವನ್ ನೀವು ಕೆಲವು ಡಾಕ್ಟರ್ಗೆ ಹೋಗಿ ನೀವು ಜಸ್ಟ್ ಏನಾದ್ರೂ ಒಂದು ಆಫರ್ ಮೂಲಕನೂ ನೀವು ಕೊಡ್ಬೋದು ಅವರಿಗೆ. ಸೊ ಜಸ್ಟ್ ಇದನ್ನ ಯೂಸ್ ಮಾಡಿ ಅಂತ, ಮತ್ತೆ ಅವರು ಬೇಕಾದಷ್ಟು ಜನರಿಗೆ ನಿಮ್ಗೆ ರೆಕಮೆಂಡ್ ಮಾಡ್ಲಿಕ್ಕೂ ಅವ್ರು ಹೆಲ್ಪ್ ಆಗ್ತಾರೆ. ಸೊ ಆದ್ರಿಂದ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ನಾನು ಕೆಲವು ಕೆಮಿಕಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಕೇಳ್ದೆ. ಸ್ಯಾಚುರಿನ್ ಅಂದ್ರೆ ಏನು, ಇದ್ರಲ್ಲಿ ಕಲರ್ ಹಾಕೋದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತ ಅವ್ರನ್ನ ಕ್ವಶನ್ ಕೇಳಿದಕ್ಕೆ ಅವರು ಸುಮಾರು ಕೆಮಿಕಲ್ ನೇಮ್ ಹೇಳಿದ್ರು. ಅದಷ್ಟು ಇಲ್ದೇ ಇರೋದು ಯಾವ್ದಾದ್ರು ಪೇಸ್ಟ್ ಇದೆಯಾ ಕೊಡಿ ಅಂತ ಕೇಳ್ದೆ ನಾನು. ನೋಡಿ ಅವರಿಗೆ ಕ್ವಶನ್ ಆರ್ ದ ಆನ್ಸರ್ ಅಂತ ಹೇಳ್ತಾರೆ. ಸೊ ಇಂತ ಒಂದು ನೀವು ಎಲ್ರಿಗೂ ಇದು ಗೊತ್ತಾಗುದಿಲ್ಲ. ಕ್ವಶನ್ಸ್ ಕೇಳೋದ್ರಿಂದ ನೀವು ಡೆಫಿನೆಟ್ಲಿ ನೀವು ಕಸ್ಟಮರ್ ಅನ್ನ ಇಮಿಡಿಯೇಟ್ ತಗೊಳ್ಬಹುದು. ಸೊ ಅದರಿಂದ ಕ್ವಶನ್ಸ್ ಕೇಳಲಿಕ್ಕೆ ನಿಮ್ಗೆ ಗೊತ್ತು, ಏನೇ ಕೆಮಿಕಲ್ ಇಲ್ಲದ ಟೂತ್ ಪೇಸ್ಟ್ ಯಾವ್ದಂತ ಕೇಳಿ. ಸೊ ಜನ ಆನ್ಸರ್ ಇರುವುದಿಲ್ಲ ಅವ್ರ ಹತ್ರ. ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಆತರ ಹೋಗ್ಬೇಕು ಮೇಡಮ್ ಅಂತ. ಸರ್ ನಾನೊಂದು ಇದು ಹೇಳಿದ್ರೆ ನಿಮ್ಗೆ ಇಷ್ಟ ಪಡ್ತೀರಾ ಅಂತ ಕೇಳಿದ್ರೆ, ಯಾವ್ದು ಅಂತ ತಕ್ಷಣ ಓಪನ್ ಮಾಡಿ ಅವ್ರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟೆ. ವೆರಿ ನೈಸ್ ಅಂತ ಹೇಳಿದ್ರು. ಅವ್ರೀಗ ರೆಗ್ಯುಲರ್ ಕಸ್ಟಮರ್ ಸರ್. ಓಕೆ. ಸೊ ಈ ರೀತಿ ನೀವು ಡೆಮೋ ಮಾಡೋದ್ರಿಂದ ಬೇಕಾದಷ್ಟು ಕಸ್ಟಮರ್ಸ್ ಅನ್ನ ನೀವು ಪಡಿಬಹುದು. ಆದಷ್ಟು ನೀವು ಟೂತ್ ಪೇಸ್ಟ್ ಅನ್ನ ಜಸ್ಟ್ ಬ್ರಷ್ ಇದ್ರೆ ಬ್ರಷ್ ಮಾಡಿ ತೋರಿಸೋದು ಒಳ್ಳೇದು. ಅಥವಾ ಅವ್ರ ಮನೆಗೆ ಹೋದ್ರೆ ಅವರ ಬ್ರಷ್ ತರ್ಲಿಕ್ಕೆ ಹೇಳಿ, ಸ್ವಲ್ಪ ಪೀನಟ್ ಸೈಜ್ ಅನ್ನ ಹಾಕಿ ಬ್ರಷ್ ಮಾಡಿಸ್ಬಿಡಿ. ಯಾಕಂದ್ರೆ ನಿಮ್ಗೆ ಒಂದ್ಸಲ ಅವ್ರು ಬ್ರಷ್ ಮಾಡಿದ್ದೇ ಆದ್ರೆ ನೀವು ಅವರದ್ದು 100% ಒಂದು 75% ನಿಮ್ಮ ಟೂತ್ ಪೇಸ್ಟ್ ಸೇಲ್ ಆಗ್ಬಿಡ್ತದೆ. ಡೆಮೋ ಮಾಡಿಸಿ, ಅವರ ಬ್ರಷ್ ಅನ್ನ ತರ್ಲಿಕ್ಕೆ ಹೇಳಿ, ಸ್ವಲ್ಪ ಹಾಕ್ಬಿಟ್ಟು ನೀವು ಜಸ್ಟ್ ಟ್ರೈ ಮಾಡಿ ಸರ್. ಎಷ್ಟು ನೀವು ಹೇಳ್ಬೇಕು ಅವರಿಗೆ, ಇಮ್ಮಿಡಿಯೇಟ್ ಚೇಂಜ್ ಗೊತ್ತಾಗ್ತದೆ ಅಂತ ಹೇಳಿ. ಅವಾಗ ಗೊತ್ತಾಗ್ತದೆ ಅವರಿಗೆ ಡಿಫ್ರೆನ್ಸ್. ಆಮೇಲೆ ಇದನ್ನ ನೋಡಿ, ನೀವೇನಾದ್ರು ಹೊರಗಡೆ ಹೋಗಿ ಬಿಸಿಲಲ್ಲಿ ಹೊರಗಡೆ ಬರ್ತೀರಿ, ಅಥವಾ ಈಗ ಬೆಂಗಳೂರು ಸಿಟಿಗೆಲ್ಲ ಹೊರಗಡೆ ಹೋದ್ರೆ ಇದು ಮನೆಗೆ ಬಂದ ನಂತರ ಸ್ವಲ್ಪ ತೆಗಿರಿ, ಒಂದು ಅಕ್ಕಿ ಕಾಳಷ್ಟು ಸಾಕಾಗ್ತದೆ, ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಜಸ್ಟ್ ನೀವು ಈ ತರ ಮುಖಕ್ಕೆ ಹಚ್ಚಿಬಿಡಿ. ನೋಡಿ ಎಷ್ಟು ಫ್ರೆಶ್ ಆಗ್ತೀರಿ ನೋಡಿ. ಯಾಕಂದ್ರೆ ಅದಲ್ಲಿ ಮೆಂಥಾಲ್ ಪ್ಲಸ್ ಗ್ಯಾನೋಡರ್ಮಾ ತುಂಬಾ ರಿಫ್ರೆಶ್ ಮಾಡಿ ಬಿಡ್ತದೆ. ನಿಮ್ಗೆ ಪುನಃ ಹೋಗಿದ್ದ ಟೈರ್ಡ್ನೆಸ್ಸೇ ಗೊತ್ತಾಗೋದಿಲ್ಲ, ಟೋಟಲ್ ಮೈಂಡ್ ಫ್ರೀ ಮಾಡಿ ಬಿಡ್ತದೆ. ಆ ರೀತಿಯಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದು. ಮಿರಾಕಲ್ ಹೇಳ್ತೀವಲ್ಲ, ಇದು ಮಿರಾಕಲ್ ಆಗಿ ಕೆಲಸ ಮಾಡ್ತದೆ. ಆಮೇಲೆ ಮುಖ ಬಂಕ್ ಬಂದಿದೆ ಅನ್ಬಿಟ್ಟು ತುಂಬಾ ಜನ ಇಷ್ಟು ವಯಸ್ಸಾಯ್ತು ಬಿಡು ಬಂದ ಇದೆ, ಅದಕ್ಕೆ ನಾವ್ ಇರೋವರೆಗೂ ಏನಾರು ಟ್ರೀಟ್ಮೆಂಟ್ ಬೇಡ ಅಂತ ಹಂಗೆ ಬಿಟ್ಬಿಟ್ಟಿದ್ದಾರೆ ತುಂಬಾ ಲೇಡೀಸ್. ಅವ್ರಿಗೆ ನಾನು ಸಜೆಸ್ಟ್ ಮಾಡಿ, ಇಲ್ಲ ಮೇಡಮ್ ದಿನ ಹಚ್ಚಿ ನೀವು ಇದೊಂದು ಪೇಸ್ಟ್ ಫುಲ್ ಕಂಪ್ಲೀಟ್ ಮಾಡಿ ಆಮೇಲೆ ಬಂದ್ ಮಾತಾಡಿ ಅಂತ ಹೇಳ್ಕೊಟ್ಟೆ. ಅವರು ತಗೊಂಡ್ ಹೋಗಿದ್ದಾರೆ. 1 ವಾರ ಆದ ತಕ್ಷಣ ಸ್ವಲ್ಪ ಚೇಂಜಸ್, ಆ ಡಾರ್ಕ್ ತುಂಬಾ ಡಾರ್ಕ್ ಇರೋದು ಮತ್ತೆ ಲೈಟ್ ಆಗಿದೆ, ಅದು ಕೂಡ ಹೋಗಿದೆ ಸರ್ ಸ್ಕಿನ್. ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರಸ್ವತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಹೊಸ ನಾವು ಕಾಂಚನ್ ಸತೀಶ್ ಅವರು ಇದಾರೆ ನೋಡಿ, ಅವರಿಗೆ ಅವ್ರ ಹತ್ರ ಬೇಕಾದಷ್ಟು ಟೆಸ್ಟಿಮೋನಿಯಲ್ ಇದೆ. ಒಂದು ಇಂಪಾರ್ಟೆಂಟ್ ಟೆಸ್ಟಿಮೋನಿಯಲ್ ಕಾಂಚನ್ ಅವರೇ ಹೇಳಿಬಿಡಿ ನೋಡೋಣ. ಕಾಂಚನ್ ಸತೀಶ್ ಅವರಿಗೆ ಓಪನ್ ಮಾಡಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುಡ್ ಮಾರ್ನಿಂಗ್ ಸತೀಶ್. ಒಂದು ಬೆಸ್ಟ್ ಟೆಸ್ಟಿಮೋನಿಯಲ್ ಏನಂತ ನಿಮ್ಗೆ, ಇಷ್ಟು ವರ್ಷದಿಂದ 20 ವರ್ಷದ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರೆ, ಒಂದು ಬೆಸ್ಟ್ ಟೆಸ್ಟಿಮೋನಿಯಲ್ ಯಾವ್ದು ಸಿಕ್ಕಿದೆ ನಿಮ್ಗೆ ಟೂತ್ ಪೇಸ್ಟ್ ಅಲ್ಲಿ? ಟೂತ್ ಪೇಸ್ಟ್ ಅಲ್ಲಿ ನಮ್ಗೆ ಬಹಳ ಟೂತ್ ಪೇಸ್ಟ್ ನಮ್ಮಲ್ಲಿ ಹೈಯೆಸ್ಟ್ ಹೋಗ್ತಾ ಇರೋದ್ರಿಂದ ಟೆಸ್ಟಿಮೋನಿಯಲ್ಸ್ ಸಿಕ್ಕಾಪಟ್ಟೆ. ಯಾವ್ದಂತ ಈಗ ಒಮ್ಮೆಲೆ ನಂಗೆ ಇದಾಗ್ತಾ ಇಲ್ಲ. ಆದ್ರೆ ರೀಸೆಂಟ್ ಆಗಿ ಒಬ್ರು ರೂಟ್ ಕೆನಾಲ್ ಮಾಡ್ಬೇಕಂತ ಡೆಂಟಿಸ್ಟ್ ಹೇಳಿದ್ರು.
ರೂಟ್ ಕೆನಲ್ ಮಾಡ್ಲೇಬೇಕು, ರೂಟ್ ಕೆನಲ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಹಲ್ಲು ಉಡ್ಸ್ಲಿಕ್ಕೆ ಆಗುದಿಲ್ಲ ಅಂತ. ಸೊ ಇವರು ನನ್ನ ಅಪ್ರೋಚ್ ಮಾಡಿ ಅದನ್ನ ಮತ್ತೆ ನಾನು ರೆಗ್ಯುಲರ್ ಆಗಿ ಅದನ್ನ ನೈಟ್ ಟೈಮ್ ನೀವು ಅಪ್ಲೈ ಮಾಡುವಾಗ, ಸಾರಿ ಬ್ರಷ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬ್ರಷ್ ಮಾಡಿ ನಂತರ ಹಚ್ಚಿ ಮಲಗಿ ಅಂತ ಹೇಳ್ತಾ ಇದ್ದೆ ನಾನು. ಸರಿಯಾಗಿ ಆ ಜಾಗದಲ್ಲಿ ಒಂದು ಅಪ್ಲೈ ಮಾಡಿ ಇಡೀ ಒಸಡು ಮತ್ತೆ ಹಲ್ಲು ಎಲ್ಲವೂ ಸೇರಿ ಒಂದು ಚೆನ್ನಾಗಿ ನೀವು ಹಚ್ಚಿ ಅಂತ ಪ್ರತಿಯೊಬ್ಬರಿಗೆ ನಾನು ಯೂಶಲಿ ಸಜೆಸ್ಟ್ ಮಾಡ್ತೇನೆ. ಹಾಗೆ ಇವರು ಕೂಡ ಹಾಗೆ ಮಾಡಿದ್ದೆ. ಜಸ್ಟ್ ಫ್ಯೂ ಒಂದು 2 weeks ನಲ್ಲಿ ಅವ್ರಿಗೆ ಭಾರಿ ಖುಷಿ ಆಯ್ತು. ಅವರಿಗೆ ಎಕ್ಸಲೆಂಟ್, ಒಳ್ಳೆ ಒಂದು ಇದು ಬಂತು. ನಾನು ರೂಟ್ ಕೆನಲ್ ಮಾಡೋದಾದ್ರೆ 1000 ಗಟ್ಟಲೆ ನಾನು ಖರ್ಚು ಮಾಡ್ಬೇಕಿತ್ತು. ಜಸ್ಟ್ ಒಂದು 310 ಇತ್ತು ಪೇಸ್ಟ್. 310 ರೂಪಾಯಲ್ಲಿ ನನ್ಗೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಭಾರಿ ಖುಷಿ ಆಯ್ತು ಅವರಿಗೆ. ವೆರಿ ಗುಡ್. ರೀಸೆಂಟ್ಲಿ ನಮ್ಗೆ ಸಿಕ್ಕಿದ ಒಂದು ಟೆಸ್ಟಿಮೋನಿಯಲ್ ಅದು ಫ್ಯಾಂಟಾಸ್ಟಿಕ್. ಮತ್ತೆ ಅಫ್ಕೋರ್ಸ್ ಬೇರೆ ಎಲ್ಲ ಈಗ ಪಿಂಪಲ್ಸ್ ಅದೆಲ್ಲ ಒಂದು ಕಾಮನ್ ಟೆಸ್ಟಿಮೋನಿಯಲ್ಸ್ ತುಂಬಾ ಬರ್ತಾನೆ ಇತ್ತು. ಅದು ನಮ್ಗೆ ಯೂಶಲಿ ನಾನು ಮುಖಕ್ಕೆ ಹಚ್ಚುವಾಗ ಡೈಲ್ಯೂಟ್ ಮಾಡಿ ಹಚ್ಚ ಅಂತ ಹೇಳ್ತೇವೆ. ಸ್ವಲ್ಪ ವಾಟರ್ ನಲ್ಲಿ ಡೈಲ್ಯೂಟ್ ಮಾಡ್ಬೇಕು. ಪರ್ಟಿಕ್ಯುಲರ್ಲಿ ಬ್ಲಾಕ್ ಹೆಡ್ಸ್ ಬರ್ತದೆ ಕೆಲವರಿಗೆ ಹಣೆಯಲ್ಲಿ. ನನಗೆ ಸಮೇತ ತುಂಬಾ ಇತ್ತು ಬ್ಲಾಕ್ ಹೆಡ್ಸ್. ಯಾಕಂದ್ರೆ ನಂದೊಂದು ಹಾಫ್ ಆಯಿಲಿ ಹಾಫ್ ಡ್ರೈ ಫೇಶಿಯಲ್ ನಂದು ಕಾಂಪ್ಲೆಕ್ಷನ್. ನಂದು ಪರ್ಟಿಕ್ಯುಲರ್ಲಿ ಇದು ಹಣೆ ಪೋರ್ಷನ್ ಅಲ್ಲಿ ನನ್ಗೆ ತುಂಬಾ ಬ್ಲಾಕ್ ಹೆಡ್ಸ್ ಬರ್ತಿತ್ತು ಆಯಿಲಿ ಇರೋದ್ರಿಂದ. ಸೊ ನಾನು ಮುಂಚೆ ತುಂಬಾ ಅದನ್ನ ಡೈಲ್ಯೂಟ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೆ ನಾನು ರೆಗ್ಯುಲರ್ ಆಗಿ. ಈಗ ಚೆನ್ನಾಗಾಯ್ತು. ಅಫ್ಕೋರ್ಸ್ ನಮ್ಮ ಸೋಪ್ ಸಮೇತ ಅದು ತುಂಬಾ ಯೂಸ್ ಆಗ್ತದೆ. ಯಾಕಂದ್ರೆ ಇಟ್ ಸೂಟ್ಸ್ ಫಾರ್ ಆಲ್ ಟೈಪ್ಸ್ ಆಫ್ ಸ್ಕಿನ್. ಹಾಗಾಗಿ ನನ್ನ ಒಂದು ಫೇಶಿಯಲ್ ಕಾಂಪ್ಲೆಕ್ಷನ್ ಗೆ ಅದು ಬಹಳ ಹೆಲ್ಪ್ ಆಯ್ತು. ಅಲಾಂಗ್ ವಿತ್ ದ ಪೇಸ್ಟ್ ನಾನು ನನ್ನ ಸ್ವಂತ ಒಂದು ಟೆಸ್ಟಿಮೋನಿಯಲ್ ಅದು. ಅದು ಬ್ಲಾಕ್ ಹೆಡ್ಸ್ ಬರುವ ಒಂದು ಪ್ರಾಬ್ಲಮ್ ಅಂತ ನಾನು ಸಾಲ್ವ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸತೀಶ್ ಅವರೇ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಸೊ ಇನ್ನಾರಾದ್ರೂ ಇದ್ರೆ ನೀವು ಓಪನ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಸೊ ಯಾರಾದ್ರೂ ಮಾತಾಡೋದಿದ್ರೆ ನೀವು ಮಾತಾಡ್ಬೋದು. ಶ್ರೀಶೈಲ್ ಅವರೇ ಏನ್ ಹೇಳಿಕ್ ಬಯಸ್ತೀರಾ? ಶ್ರೀಶೈಲ್ ಅವರು. ಮಾಲತೇಶ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಮಾಲತೇಶ್ ಅವರಿಗೆ ಕೊಟ್ಬಿಡಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಾಲತೇಶ್, ಹೇಳಿ. ಸೊ ನಮಗೆ ಟ್ರಂಪ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸರ್. ಪೇಸ್ಟ್ ಅದ್ರ ಬಗ್ಗೆ ಹೇಳಲಿಕ್ಕೆ ನಮ್ಮ ಹತ್ರ ವರ್ಡ್ಸೇ ಇಲ್ಲ. ತುಂಬಾ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಅದು. ಅದನ್ನ ನೀವು ಹೇಳಿದಂಗೆ ಇಷ್ಟೊಂದೆಲ್ಲ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಡಾಕ್ಟರ್ ರಿಮ್ಸೋಜಿನ್ ಅದಕ್ಕೆ 3000 ರೂಪಾಯಿ ಕೊಟ್ರು ಅದು ವ್ಯಾಲ್ಯೂಬಲ್ ಅದು. ಬಟ್ ನನ್ನ ಒಂದು ಟೆಸ್ಟಿಮೋನಿಯಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ಯಾವ್ದೋ ಒಂದು ಮನೆಗೆ ಸುಮ್ನೆ ಹೋಮ್ ಮೀಟಿಂಗ್ ಹೋಗಿದ್ದೆ ಸರ್. ಅದು ಹೋಮ್ ಮೀಟಿಂಗ್ ಹೋಗಿ ಅವರಿಗೆ ಒಂದು ಹೆಲ್ತ್ ಇನ್ಫಾರ್ಮೇಶನ್ ಮತ್ತೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಡಕ್ಕಾರ ಪೇಸ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಆ ಪೇಸ್ಟ್ ನ ಒಂದು ಬೆನಿಫಿಟ್ ಗಳು ನಾವು ಕೇಳ್ತಾ ಇದ್ರಷ್ಟೇನೆ 1 ನಿಮಿಷ ಬರ್ತೀನಿ ಸರ್ ಅಂತೇಳಿ ಪಕ್ಕದ ಮನೆಗೆ 2 ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗಿ ಒಬ್ರು ಅಜ್ಜಿನ ಕರ್ಕೊಂಡ್ ಬಂದ್ರು ಅವರು. ಅವ್ರಿಗೆ ಆಲ್ರೆಡಿ ಅವ್ರಿಗೆ ಹೇಳಿದ್ರಂತೆ. ಅಜ್ಜಿ ಸುಮ್ನೆ ಜನರಲ್ ಸಿಕ್ಕಾಗ ಮಾತಾಡಿದಾರೆ. ಸುಮಾರು ಒಂದು ಹಲ್ಲು ನೋವು ಬಂದು 2 ತಿಂಗಳಿಂದ ಅಜ್ಜಿ ತುಂಬಾ ಸಫರ್ ಪಟ್ಟಿದೆ. ಒಂದು 14,000 ರೂಪಾಯಿ ಖರ್ಚು ಮಾಡಿದೆ ಹಲ್ಲು ನೋವಿಗೋಸ್ಕರ. ಪಾಪ ಬಾವು ಬಂದಿದೆ, ಗಟ್ಟಿ ಪದಾರ್ಥ ಊಟ ಮಾಡಂಗಿಲ್ಲ, ಮತ್ತೆ ನೈಟ್ ಹೊತ್ತು ನಿದ್ದೆ ಮಾಡಕ್ಕೂ ಬಿಡ್ತಾ ಇರ್ಲಿಲ್ಲ ಅಂತ. ಸೊ ನನಗೆ ಇವ್ರಿಗೆ ಹೇಳಿದ್ರು, ನೋಡಮ್ಮ ಇದೊಂದು ಪೇಸ್ಟ್ ಇದೆ ಚೆನ್ನಾಗಿದೆ, ಯೂಸ್ ಮಾಡಿ, ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿದೆ ಅವರಿಗೆ. ಕಾಸ್ಟ್ ಇದ್ ಬಗ್ಗೆ ಕೇಳಲೇ ಇಲ್ಲ. ಸರಿ ಆಗುತ್ತಪ್ಪ, ನಿನ್ನ ನಂಬಿಕೆ ಮೇಲೆ ನನಗೆ ಕೊಡು, ಸರಿಯಾದ್ರೆ ಸಾಕು, ನನಗೆ ದುಡ್ಡಿನ ವಿಚಾರ ಇಲ್ಲ, ಸರಿಯಾದ್ರೆ ಸಾಕು, ಅದು ನನಗೆ ಬಹಳ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ್ರು. ಸರಿ ಆ ಪೇಸ್ಟ್ ಕೊಟ್ಟು ಒಂದು 4-5 ಡೇಸ್ ಆಯ್ತು. ಮತ್ತೆ ನಾನು ಅಲ್ಲಿ ಹೋದಾಗ ಅಜ್ಜಿ ಮತ್ತೆ ಬಂತಲ್ಲಿಗೆ ಕರ್ಕೊಂಡ್ ಬಂದ್ರು. ಆ ಬಾವು ಎಲ್ಲ ಅಂದ್ರೆ ಗಲ್ಲದ ಮೇಲೆ ಬಂದಂತ ಬಾವು ಕಂಪ್ಲೀಟ್ ನಾರ್ಮಲ್ ಬಂದಿತ್ತು. ಮತ್ತೆ ಆ ಅಜ್ಜಿ ಹೇಳ್ತಾ ಇತ್ತು, ಇವತ್ತು ನಾನು ಕಣ್ ತುಂಬಾ ನಿದ್ದೆ ಮಾಡ್ತಾ ಇದೀನಪ್ಪ, ಇಷ್ಟು ವರ್ಷ ಈ ಪೇಸ್ಟ್ ಎಲ್ಲಿ ಇಟ್ಟಿದ್ರಪ್ಪ ನೀವು, ತುಂಬಾ ಖುಷಿ ಆಯ್ತು ನನಗೆ. 13,500-14,000 ಖರ್ಚು ಮಾಡದೇ ಇರ್ತಕ್ಕಂತ ಕೆಲಸ, ಡಾಕ್ಟರ್ಗಳು ಮಾಡಂತ ಅವ್ರ ಕಡೆಯಿಂದ ಆಗ್ತಕ್ಕಂತ ಕೆಲಸ, ಬರೀ ನಿಮ್ದೊಂದು 310 ರೂಪಾಯಿದು ಪೇಸ್ಟ್ ಕೆಲಸ ಮಾಡ್ತಲ್ಲಪ್ಪ, ನನಗೆ ತುಂಬಾ ಖುಷಿ ಆಯ್ತು. ನಾನ್